Okay, illustration number 8. From the following information, compute depreciation allowable to Shanae and Sons, a firm of chartered accountant for the assessment year 2021. So, assets, office building, office furniture, typewriter, computers, purchase new computer on 31st December 2019. 31st December ಅಂದರೆ less than 180 days, half year ಗಿಂತ ಕಡಿಮೆ ಆಗ್ತದೆ. Next, sold office building 15 lakh, purchase new building for 30 lakh. So 15 lakh ಗೆ ಬಿಲ್ಡಿಂಗ್ ಅನ್ನ ಸೇಲ್ ಮಾಡಿದ್ದಾರೆ, ಆಮೇಲೆ 30 lakh ಗೆ ಇನ್ನೊಂದು ಪರ್ಚೇಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದು ಸಹ ಎಷ್ಟು ಪರ್ಚೇಸ್ ಮಾಡಿರೋದು ಫಸ್ಟ್ ಫೆಬ್ರವರಿ, ಲೆಸ್ ದೆನ್ 180 days. Next, purchased books for professional use 50,000. Out of this 15,000 worth annual publication ಅಂತ ಹೇಳಿದೆ. ಅಂದ್ರೆ ಬುಕ್ಸ್ ಅಂಡ್ ಪಬ್ಲಿಕೇಶನ್ಸ್ ಗೊತ್ತಾಯ್ತಲ್ಲ. ಸೊ 50,000. ಸೊ ಅದರಲ್ಲಿ ಆನ್ಯುವಲ್ ಪಬ್ಲಿಕೇಶನ್ ಇದ್ರು ಸಹ ಅದ್ರ ಮೇಲೆ ಸಹ ಡಿಪ್ರಿಸಿಯೇಷನ್ ಅನ್ನ ಹಾಕ್ಬೇಕು, ಗೊತ್ತಾಯ್ತಲ್ಲ. ನೆಕ್ಸ್ಟ್, ಪರ್ಚೇಸ್ಡ್ ಆಫೀಸ್ ಫರ್ನಿಚರ್ ಫಾರ್ rupees 60,000 ಆನ್ 10th February. ಸೊ ಇದು ಸಹ ಲೆಸ್ ದೆನ್ 180 days ಆಗುತ್ತೆ. ಸೊ ಇಲ್ಲಿ ಎಷ್ಟು ಬ್ಲಾಕ್ ಆಫ್ ಅಸೆಟ್ಸ್ ಇದೆ? ಆಫೀಸ್ ಬಿಲ್ಡಿಂಗ್, ಆಫೀಸ್ ಫರ್ನಿಚರ್, ಟೈಪ್ ರೈಟರ್ಸ್, ಕಂಪ್ಯೂಟರ್ಸ್ ಅಂಡ್ ಬುಕ್ಸ್, isn't it? ಅಲ್ವಾ? ಆಫೀಸ್ ಬಿಲ್ಡಿಂಗ್, ಆಫೀಸ್ ಫರ್ನಿಚರ್, ಟೈಪ್ ರೈಟರ್, ಕಂಪ್ಯೂಟರ್, ದೆನ್ ಬುಕ್ಸ್, 5 ಬ್ಲಾಕ್ ಆಫ್ ಅಸೆಟ್ಸ್ ಇದೆ. ಸೊ ಕಾಂಪಿಟೇಷನ್ ಆಫ್ allowable depreciation. Computation allowable depreciation. Yes. First block of assets, office building. Office building, WDV on 1st April 2019. How much? 6,50,000. Next, add purchased on 1st February 2020 for 30 lakhs. So 36,50,000 less, this is the aggregate value of asset. Aggregate value of building less sales. How much? 15 lakh. So how much? 21 lakh 50,000. This is WDP on 31st March 2020.
20. So the purchase which is purchased on 1st February 2020 ಅದಲ್ವಾ. ಸೊ ಅದು ಏನಾಗ್ತದೆ, ಲೆಸ್ ದೆನ್ 180 ಡೇಸ್, 180 ಡೇಸ್ ಇರ್ತಕ್ಕಂಥದ್ದು. ಇರ್ತಕ್ಕಂಥದ್ದು ಮತ್ತೆ ಉಳಿದದ್ದು ಫುಲ್ ಇದೆ. ಇಲ್ಲಿ ನಮ್ಗೆ ಪರ್ಚೇಸ್ ಮಾಡಿರೋದು ಏನಂತ ಹೇಳಿದ್ರೆ, ಇಲ್ಲಿ ಈಗ ಇರ್ತಕ್ಕಂಥದ್ದು 21,50,000 ಯಾವುದು, ಓಲ್ಡ್ ನ್ಯೂ ಮೆಷಿನರಿ ತಾನೆ. ಏಕೆ ಹಳೆದಿದ್ದದ್ದು 6.5 lakh ಮಾತ್ರ ಇದ್ದದ್ದು, ಹೌದು ತಾನೆ. ಇದು ಹೊಸದೇ ಇದ್ರಿಂದ ಸೊ ಡಿಪ್ರಿಸಿಯೇಷನ್ at 10%. ಅದರಲ್ಲಿ 21,50,000 multiplied by 10% by 1.5, ಹೌದು ತಾನೆ. ಸೇಲ್ ಮಾಡ್ಬಿಟ್ಟಿದಲ್ಲ, 30 lakh ಇಲ್ಲಲ್ಲ ಎಂಡಿಗೆ. ಪರ್ಚೇಸ್ ಮಾಡಿ 30 lakh, ಆದ್ರೆ ಇಯರ್ ಎಂಡಿಗೆ ಇಲ್ಲ. ನಾವು ಡಿಪ್ರಿಸಿಯೇಷನ್ ನೀವು ಅಕೌಂಟ್ಸ್ ಅಲ್ಲಾದ್ರೆ ಯಾವ ಡೇಟಿನವರೆಗೆ ಇತ್ತು ಆ ಡೇಟಿನವರೆಗೆ ನೀವು ಅದು ಸೇಲ್ ಡೇಟ್ ಅಲ್ಲಿವರೆಗೆ, ಬಿಗಿನಿಂಗ್ ಆಫ್ ದಿ ಇಯರ್ ನಿಂದ ಯಾವ ಡೇಟಿಗೆ ಸೇಲ್ ಆಯ್ತು ಅಲ್ಲಿವರೆಗೆ ಡಿಪ್ರಿಸಿಯೇಷನ್ ಆಗ್ತದೆ. ಬಟ್ ಟ್ಯಾಕ್ಸ್ ಅಲ್ಲಿ ಇಲ್ಲ, ಅರ್ಥಾಯ್ತಲ್ಲ. ಅಟ್ ದ ಎಂಡ್ ಆಫ್ ದ ಇಯರ್ WDV ವ್ಯಾಲ್ಯೂ ಏನಿರ್ತದೆ ಅದ್ರ ಮೇಲೆ ಟ್ಯಾಕ್ಸ್ ಅನ್ನ ಆಗ್ತದೆ, ಅರ್ಥಾಯ್ತಲ್ಲ. ಓಕೆ, ಸೊ ಹಾಗೆ ಎಷ್ಟಾಗ್ತದೆ, 1 lakh 7,000, 7 lakh ಬರ್ತದ. 1,07,000. Next, second one, office furniture. So WDV on 1st April 2019, how much? 1,50,000. Next, is there any purchases? Add purchases. Purchased on when it was purchased. 10th February 2020 for rupees 60,000. So sale idea. So WDV on 31st March 2020, 2,10,000. So depreciation at 10%, 2,10,000 multiplied by 10, sorry, 1 ಇಲ್ಲಿಗೆ 1,50,000 ಗೆ 10%, ಗೊತ್ತಾನೆ ಹಳೆದಕ್ಕೆ, ಮತ್ತೆ ಇದಕ್ಕೆ ಅದರ 50%, ಗೊತ್ತಾನೆ. 60,000 ಗೆ 50%. ಏನೇಳಿ ಅದೇ 50%, ಮತ್ತೆ ಇದಕ್ಕೆ ಫುಲ್, ಹೌದು. ಮತ್ತೆ ಇದಕ್ಕೆ ಡಿಪ್ರಿಸಿಯೇಷನ್ ಹಾಕಬೇಕಲ್ಲ, ಗೊತ್ತಾನೆ. ಇದಕ್ಕೆ ಡಿಪ್ರಿಸಿಯೇಷನ್ ಬೇಕಲ್ಲ. 1,50,000 ಸೇಲ್ ಆಗಲಿಲ್ಲ, ಯಾವುದು ಅದು ಸೇಲ್ ಆಗಿದೆ, ಇಲ್ಲಿ ಸೇಲ್ ಆಗಲಿಲ್ಲಲ್ಲ, ಹಾಗಾಗಿ ಇದಕ್ಕೆ ಫುಲ್ ಡಿಪ್ರಿಸಿಯೇಷನ್ ಥ್ರೂಔಟ್ ದಿ ಇಯರ್ ಇದೆ ಅಲ್ವಾ. ಸೊ ಇದಕ್ಕೆ ಫುಲ್ ಡಿಪ್ರಿಸಿಯೇಷನ್ ಎಷ್ಟು, 15 ಎಷ್ಟಾಗ್ತದೆ, 15,000. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್
furniture purchased on ಫೆಬ್ರವರಿ ಪರ್ಚೇಸ್ ಮಾಡಿದ್ದು. ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದು? 60,000. ಯಾಕೆ ಇದಂದ್ರೆ ಲೆಸ್ ದೆನ್ 180 ಡೇಸ್ ಯೂಸ್ ಆಗಿದೆ ಅಲ್ವಾ, ಸೊ ಹಾಗಾಗಿ 10/100 ಮಲ್ಟಿಪ್ಲೈಡ್ ಬೈ 1/2 ಎಷ್ಟಾಗ್ತದೆ? 3,000. ಸೊ ಟೋಟಲ್ 18,000. Next, typewriters. WDV on 1st April 2019, 1 lakh. Is there any purchases? No purchases. So next, 1 lakh ಮೇಲೆ depreciation at, what is the percentage of depreciation? 15%. 1 lakh multiplied by 15%, so 15,000. Next, computers. on 1st April 2019, 4 lakh. Then purchases. Let's see the computer again. Purchased on 31st December 2019. Purchased on 31st December 2019 for rupees 1 lakh. Purchase new computer for rupees 1,50,000. Isn't it? 1,50,000. Is there any sale? Sale illa. So WDV on 31st March 2020, 5,50,000. So depreciation at 40% on is old ಇದೆಯಲ್ಲ ಅದಕ್ಕೆ ಫುಲ್ 40%, that is 4 lakh multiplied by 40%, ಅದಕ್ಕೆ ಫುಲ್. ಇದಕ್ಕೆ 180 ಡೇಸ್ ಇಂದ ಕಡಿಮೆ ಇರೋದ್ರಿಂದ ಎಷ್ಟಾಗ್ತದೆ? 1,60,000. Next to depreciation at 40% on new computer. 1,50,000 multiplied by 40% for half year. ಎಷ್ಟಾಗ್ತದೆ?
1,90,000. Next, fifth one, books. Books including annual publications. Books including annual publications. WDV, 1st April 2019. This is WDV 50,000. Is there any purchases? Purchases ಇದೆಯಾ? ಇಲ್ಲ ಅಲ್ಲ. So depreciation, what is the rate of depreciation? ಎಷ್ಟು depreciation rate ಎಷ್ಟು? Books and journals ನಲ್ಲಿ ಎಷ್ಟು? ತಪಶ್ರೀ 20. So total allowable depreciation ಅದು ನಾವು ಹಾಕೊಳ್ಬೇಕು. ಬ್ಲಾಕ್ ಆಫ್ ಅಸೆಟ್ಸ್ ಬರ್ಕೊಂಡಿದ್ದೀರಲ್ಲ, ಹಾಫ್ ಎಲ್ಲ ಹಾಕಿದ್ದೀನಿ. ಅದಕ್ಕೆ ಬ್ಲಾಕ್ ಆಫ್ ಅಸೆಟ್ಸ್ ಬುಕ್ಸಿಗೆ ಎಷ್ಟು ಪರ್ಸೆಂಟೇಜ್ ಅಂತ ಗೊತ್ತಿರ್ಬೇಕು, ಆಯ್ತಲ್ಲ. ಅವ್ರು ಕೊಡ್ಲಿಲ್ಲ ಅಂದ್ರೆ ನಾವು ಹಾಕ್ಬೇಕು, ಆಯ್ತಲ್ಲ. ಸೊ ಟೋಟಲ್ ಎಷ್ಟಾಗ್ತದೆ? 1,07,500, 1,25,000. Next 1,25,000, 1,40,000, 2,00,000, 3,30,000, 3,50,700. ಸರಿ, 3,50,500. Is it right? $3,50,500. ಸೊ ನಮಗೆ ಪರ್ಸೆಂಟೇಜ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡಬೇಕು? ನಾವು ಆ ಪರ್ಸೆಂಟೇಜ್ ಎಷ್ಟಿದೆ ಅಷ್ಟನ್ನು ಹಾಕ್ಬೇಕಾಗ್ತದೆ. ಸೊ ನೋಟ್ ಇದಕ್ಕೆ ಬರ್ಕೊಳ್ಬೇಕಾ? ಸೇಮ್ ನೋಟ್ ಬರ್ಕೊಳ್ಬೇಕು. ಪ್ರತಿ ಪ್ರಾಬ್ಲಮ್ ಬರ್ಕೊಳ್ತೀವಿ ನೋಟು? ಬೇಡ, ಸೇಮ್ ನೋಟ್ ಬರೆದ್ರೆ ಆಯ್ತು. 180 ಡೇಸ್ಗಿಂತ ಸಿನ್ಸ್ ಯಾವುದು ಇದೆಯಲ್ಲ, ಕಂಪ್ಯೂಟರ್ and building is used for less than 180 days, so half of the depreciation should be charged. ಅಂತಾಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 9. ಸೊ ಇದು ಸೇಮ್ ಇದೇ ರೀತಿಯ ಪ್ರಾಬ್ಲಮ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಅದನ್ನು ಸಾಲ್ವ್ ಮಾಡಿ. ವಿ ಕ್ಲಿಯರ್? ನಾಳೆ ಹೋಮ್ವರ್ಕ್. ಸೊ ನೋಡಿ, ಬ್ಲಾಕ್ ಆಫ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ, ಆಫೀಸ್ ಫರ್ನಿಚರ್,
computers. Okay. The assets purchased during the year were building on 1st June 2019 60,000. So building ಈಗ ಆಲ್ರೆಡಿ 6,75,000 ಇದೆ, ಅದಕ್ಕೆ ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದಾನೆ, 60,000 ನ ಪರ್ಚೇಸ್ ಮಾಡ್ತಾನೆ. ಅದು ಜೂನ್ ಅಲ್ಲಿ ಪರ್ಚೇಸ್ ಮಾಡೋದು. ಜೂನ್ ಅಲ್ಲಿ ಪರ್ಚೇಸ್ ಮಾಡೋದು ಅಂದ್ರೆ ಮೋರ್ ದೆನ್ 180 ಡೇಸ್ ಆಗ್ತದೆ, ಆಯ್ತಲ್ಲ. ಆ ನಂತರ ಅವೆರಡು ಟೋಟಲ್ ಮಾಡೋದು. ನೆಕ್ಸ್ಟ್ ಸೇಲ್ಸ್ ಇದೆಯಾ, ಬಿಲ್ಡಿಂಗ್ ಸೇಲ್ಸ್ ಮಾಡಿದಾನೆ, ಎಷ್ಟು 3 ಲ್ಯಾಕಿಗೆ ಮಾಡಿದಾನೆ. ಹಾಗಾಗಿ 6,75,000 ಪ್ಲಸ್ 60,000 ಮಾಡಿ ಮೈನಸ್ 3 ಲ್ಯಾಕ್ ಮಾಡಿ ಉಳಿದ ಮೇಲೆ 10%. ಇಲ್ಲಿ ಹಾಫ್ ಆಫ್ ದ ಡಿಪ್ರಿಸಿಯೇಷನ್ ಬರಲ್ಲ, ಯಾಕಂತ ಹೇಳಿದ್ರೆ ಮೋರ್ ದೆನ್ 180 ಡೇಸ್ ತಾನೆ. ಸೊ 6,75,000 ಪ್ಲಸ್ 60,000 ಮೈನಸ್ 3 ಲ್ಯಾಕ್, ಅದು ಎಷ್ಟಾಗ್ತದೆ, 4,35,000 ಮೇಲೆ 10% ಅಲ್ವಾ, 43,500 ಡಿಪ್ರಿಸಿಯೇಷನ್. ನೆಕ್ಸ್ಟ್ plant and machinery 3,10,000 purchased during the plant and machinery 1st November. 1st November ಆದ್ರಿಂದ ಲೆಸ್ ದೆನ್ 180 ಡೇಸ್, ಹಾಗಾಗಿ ಹಾಫ್ ಹಾಕ್ಬೇಕಾಗ್ತದೆ. ಎಷ್ಟು, 1 ಲ್ಯಾಕಿಗೆ ಪರ್ಚೇಸ್ ಮಾಡಿದ್ದಾನೆ. ಸೇಲ್ ಮಾಡಿದಾನ ಪ್ಲಾಂಟ್, ಸೇಲ್ ಮಾಡಿದಾನೆ 1,10,000ಗೆ ಸೇಲ್ ಮಾಡಿದ್ದಾನೆ, ಹೌದು ತಾನೆ. ಸೊ 1,10,000ಗೆ ಸೇಲ್ ಮಾಡಿದ ಮೇಲೆ ಅಲ್ಲೇನಾಗ್ತದೆ, ಈ ಎರಡಕ್ಕೂ ಸಹ ಅಡಿಷನ್ ಡಿಪ್ರಿಸಿಯೇಷನ್ ಸರಿ, ಅದಕ್ಕೆ 2 ಲ್ಯಾಕ್ ಉಳಿತದೆ ಅದರಲ್ಲಿ ಹಳೇದಲ್ವಾ. 3,10,000 ಅಲ್ಲಿ 1,10,000 ಸೇಲ್ ಮಾಡ್ತಾನೆ ತಾನೆ. ಇವಾಗ 3,10,000 ಮೈನಸ್ ಪರ್ಚೇಸ್ಡ್ 1 ಲ್ಯಾಕ್, ಹೌದು ತಾನೆ. 4,10,000 ಲೆಸ್ 1,10,000, ಅಲ್ಲಿಗೆ ಎಷ್ಟಾಗ್ತದೆ, 3 ಲ್ಯಾಕ್ ಆಗ್ತದೆ. 3 ಲ್ಯಾಕ್ ಅಲ್ಲಿ ಹೊಸ ಫರ್ನಿಚರ್ ಪರ್ಚೇಸ್ ಮಾಡಿದ್ದು 180 ಡೇಸ್ಗಿಂತ ಕಡಿಮೆ ತಾನೆ. ಸೊ ಹಾಗಾಗಿ ಫಸ್ಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಅಟ್ 15% ಆನ್ plant machinery purchased on November. 1 lakh multiplied by 15/100 multiplied by 1/2, ಯಾಕಂದ್ರೆ ಲೆಸ್ ದೆನ್ 180 ಡೇಸ್ ಆಗಿದೆ ಅಲ್ವಾ. ಹಾಗಾಗಿ ನಾರ್ಮಲ್ ಡಿಪ್ರಿಸಿಯೇಷನ್ ಆನ್ machinery purchased on 1st November 2019 1 lakh multiplied by 15/100 multiplied by 1/2. ಆ ನಂತರ ಪುನಃ ಅಡಿಷನಲ್ ಡಿಪ್ರಿಸಿಯೇಷನ್ ಅಲ್ವಾ, ಅಡಿಷನಲ್ ಡಿಪ್ರಿಸಿಯೇಷನ್ ಅಟ್ 20%. ಸೊ ಅದರಲ್ಲಿ 1 ಲ್ಯಾಕ್ ಮಲ್ಟಿಪ್ಲೈಡ್ ಬೈ 20/100 ಮಲ್ಟಿಪ್ಲೈಡ್ ಬೈ 1/2, ಅದು ಆಯ್ತು. ನೆಕ್ಸ್ಟ್ ಆನ್ ಬ್ಯಾಲೆನ್ಸ್ 3 ಲಕ್ಷದಲ್ಲಿ 1 ಲಕ್ಷ ತೆಗೆದು ಉಳಿದ ಬ್ಯಾಲೆನ್ಸ್ ಎಷ್ಟು, 2 ಲ್ಯಾಕ್. ಆನ್ ಬ್ಯಾಲೆನ್ಸ್ ನಾರ್ಮಲ್ ಡಿಪ್ರಿಸಿಯೇಷನ್ 15% ಮಾಡಿ, ಆಯ್ತಲ್ವಾ, ಅಷ್ಟು ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಆಫೀಸ್ ಫರ್ನಿಚರ್ 80,000. ಸೊ ಆಫೀಸ್ ಫರ್ನಿಚರ್ ಎಲ್ಲ ಪರ್ಚೇಸ್ ಮಾಡಿದಾರ, ಇಲ್ಲ, ಪರ್ಚೇಸ್ ಇಲ್ಲ, ಸೇಲು ಸಹ ಇಲ್ಲ. 80,000 ಅದ್ರ ಮೇಲೆ 10% 8,000 ಡಿಪ್ರಿಸಿಯೇಷನ್. ನೆಕ್ಸ್ಟ್ ಕಂಪ್ಯೂಟರ್ 2 ಲ್ಯಾಕ್ ಪರ್ಚೇಸ್ ಇಲ್ಲ, ಸೇಲ್ ಇದೆ, ಎಷ್ಟು 30,000 ಸೇಲ್ ಇದೆ, ಹೌದು ತಾನೆ. 1,70,000 ಉಳಿತದೆ, ಅದ್ರ ಮೇಲೆ 40%. ಓಕೆ, ಮಾಡ್ಬೋದಲ್ಲ, ಎನಿ ಡೌಟ್ಸ್? ನೆಕ್ಸ್ಟ್ ಸೇಮ್ ಪ್ರಾಬ್ಲಮ್ 10 ಅಲ್ಲಿ ಇದೆ, ಗೊತ್ತಾಯ್ತಲ್ಲ. ಸೊ ಪ್ರಾಬ್ಲಮ್ ನಂಬರ್ 10 ಅದನ್ನು ನೋಡ್ಕೊಳ್ಳಿ. ವರ್ಕ್ಔಟ್ ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ಸೊ 19-20 ಇದೆಯಲ್ಲ, ಅದನ್ನ 2021 ಮಾಡ್ಕೊಳ್ಳಿ, ಆಯ್ತಾ. ಅಸೆಸ್ಮೆಂಟ್ ಇಯರ್ 2021 ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಅಲ್ಲಿ WDV ಆಸ್ ಆನ್ 1st April 2019 ಮಾಡ್ಕೊಳ್ಳಿ. WDV ಆನ್ 1st April 19 ನೋಡಿ. ಆಫೀಸ್ ಬಿಲ್ಡಿಂಗ್ 13 ಲ್ಯಾಕ್ ಇದೆ, ನೋಡ್ತಾ ಇದ್ರಲ್ಲ ಪ್ರಾಬ್ಲಮ್. ಆಫೀಸ್ ಬಿಲ್ಡಿಂಗ್ 13 ಲ್ಯಾಕ್ ಇದೆ, ಪರ್ಚೇಸ್ ಮಾಡಿದಾರ, ಪರ್ಚೇಸ್ ಆಫೀಸ್ ಬಿಲ್ಡಿಂಗ್. ಸೊ ಪರ್ಚೇಸ್ಡ್ 60 ಲ್ಯಾಕ್. ಸೇಮ್ ನಾವು ಈಗ ಮಾಡಿದ್ವಲ್ಲ ಪ್ರಾಬ್ಲಮ್, ಅದೇ ರೀತಿ ಇದೆ, ಆಯ್ತಲ್ಲ. 60 ಲ್ಯಾಕಿಗೆ ಪರ್ಚೇಸ್ ಮಾಡಿದ್ದಾರೆ, ಅದಕ್ಕೆ 73 ಲ್ಯಾಕ್ ಮೈನಸ್ ಸೇಲ್ 30 ಲ್ಯಾಕ್. ಹೆವಿ ಕ್ಲಿಯರ್, ಗೊತ್ತಾಯ್ತಲ್ಲ. ಆಫೀಸ್ ಬಿಲ್ಡಿಂಗ್ 13 ಲ್ಯಾಕ್ ಪ್ಲಸ್ ಪರ್ಚೇಸಸ್ 60 ಲ್ಯಾಕ್ ಮೈನಸ್ 30 ಲ್ಯಾಕ್, isn't it ಅಲ್ವಾ. 30 ಲ್ಯಾಕಿಗೆ ಮೈನಸ್ ಮಾಡಿದ್ದು, ಆ ನಂತರ ಎಷ್ಟು ಉಳಿತದೆ, 13 ಪ್ಲಸ್ 73, 73 ಮೈನಸ್ 30 ಹೋದ್ರೆ 43 ಲ್ಯಾಕ್ ಉಳಿತದೆ. 43 ಲ್ಯಾಕ್ ಮಲ್ಟಿಪ್ಲೈಡ್ ಬೈ
10% multiplied by 1/2. ಯಾಕೆಂದ್ರೆ ಹಳೆ ಮೆಷಿನರಿ ಸೇಲ್ ಆಗುತ್ತೆ ತಾನೆ. ಹಳೆ ಮೆಷಿನರಿ ಇರೋದು ಎಷ್ಟು 13 ಲಕ್ಷ ಮಾತ್ರ ಅಲ್ಲ, ಹೊಸ ಮಿಷನರಿ ಜಾಸ್ತಿ ಅಲ್ವಾ, ಸೇಮ್ ಈ ಪ್ರಾಬ್ಲಮ್ ತರ. ಹ್ಯಾವ್ ಯು ಕ್ಲಿಯರ್? ಸೊ ಹಾಗಾಗಿ 43 lakh multiplied by 10/100 multiplied by 1/2. Next, office furniture 3 lakh. Is there any sale? Office furniture 3 lakh ಇದೆ. Purchases ಇದೆಯಾ? There is no. 1,20,000 purchases ಇದೆ. ಅಲ್ಲಿಗೆ 4,20,000 ಪರ್ಚೇಸ್ ಆನ್ 10th February. ಸೇಲ್ ಇದೆಯಾ? ಸೇಲ್ ಇಲ್ಲ. ಹಾಗಾಗಿ 4,20,000 ಆಗ್ತದೆ. 4,20,000 ಅಲ್ಲಿ 3 lakhಗೆ ನಾರ್ಮಲ್ ಪರ್ಸೆಂಟೇಜ್ 10%. ಈ ಹೊಸದಾಗಿ ಪರ್ಚೇಸ್ ಮಾಡ್ತಲ್ಲ ಅದಕ್ಕೆ ಲೆಸ್ ದೆನ್ 180 ಡೇಸ್ ತಾನೆ, ಫೆಬ್ರವರಿ ಪರ್ಚೇಸ್ ಮಾಡಿದಲ್ವಾ, ಹಾಗೆ 1,20,000 ಮಲ್ಟಿಪ್ಲೈಡ್ ಬೈ 10/100 ಮಲ್ಟಿಪ್ಲೈಡ್ ಬೈ 1/2. ನೆಕ್ಸ್ಟ್ ಟೈಪ್ ರೈಟರ್ಸ್ 2 lakh. ಪರ್ಚೇಸ್ ಇದೆಯಾ? ಇಲ್ಲ, ಪರ್ಚೇಸ್ ಇಲ್ಲ, ಸೇಲ್ ಇಲ್ಲ. 2 lakh ಮಲ್ಟಿಪ್ಲೈಡ್ ಬೈ 15%. ಕಂಪ್ಯೂಟರ್ 8 lakh ಪರ್ಚೇಸ್ ಮಾಡಿದ್ದಾರೆ. ಎಷ್ಟು? 3 lakhಗೆ. ಅದು 31st ಡಿಸೆಂಬರ್ 180 ಡೇಸ್ ಗಿಂತ ಕಡಿಮೆ ಆಗ್ತದೆ. ಸೇಲ್ ಇದೆಯಾ? ಸೇಲ್ ಇಲ್ಲ. ಸೊ ಹಾಗಾಗಿ 8 lakh 11 lakh 11 lakh ನಲ್ಲಿ 8 lakhಗೆ 40% ಡಿಪ್ರಿಸಿಯೇಷನ್, 3 lakhಗೆ ಲೆಸ್ ದೆನ್ 180 ಡೇಸ್ ಆದ್ರಿಂದ 1/2 ಮಾಡಿ. ನೆಕ್ಸ್ಟ್ ಪರ್ಚೇಸ್ಡ್ ಬುಕ್ಸ್ ಫಾರ್ ಪ್ರೊಫೆಷನಲ್ ಯೂಸ್. ಬುಕ್ಸ್ ಎಷ್ಟು? 40%. ಗೊತ್ತಾನೆ? ಸೊ 40% ಎಷ್ಟು? 1 lakh ಮಲ್ಟಿಪ್ಲೈಡ್ ಬೈ 40/100 ಆಗ್ತದೆ. ವೆರಿ ಕ್ಲಿಯರ್? ಎನಿ ಡೌಟ್ಸ್? ಮಾಡ್ಬೋದಲ್ಲ? ಡೌಟ್ಸ್ ಇದೆಯಾ ಅದರಲ್ಲಿ? ಎನಿ ಡೌಟ್ಸ್? ಅದು 30,000 ವರ್ತ್ ಆಫ್ ಆನ್ಯುವಲ್ ಪಬ್ಲಿಕೇಶನ್ ಯಾಕೆ ಅಂತ ಹೇಳಿದ್ರೆ, ಮೊದಲು ಈ ಅಮೆಂಡ್ಮೆಂಟ್ ಇಂದ ಮೊದಲು ಏನಾಗ್ತದೆ, ಅದಕ್ಕೆ 100% ಡಿಪ್ರಿಸಿಯೇಷನ್ ಇತ್ತು ಫಸ್ಟಿಗೆ. ಆನ್ಯುವಲ್ ಪಬ್ಲಿಕೇಶನ್ಗೆ ಫುಲ್ 100% ಡಿಪ್ರಿಸಿಯೇಷನ್ ಇತ್ತು ಫಸ್ಟಿಗೆ. ಈಗ ಅದು ಅಮೆಂಡ್ಮೆಂಟ್ ಐತೆ, ಎಲ್ಲದ್ರ ಮೇಲೆ ಸಹ 40%. ಮೊದಲಿಗಿತ್ತಲ್ಲ, ಹಾಗಾಗಿ ಆಗ ಎರಡು ಬೇರೆ ಬೇರೆ ಮಾಡಬೇಕಿತ್ತು. ಈಗ 40% ಒಟ್ಟಿಗೆ 40% ಆದ್ರಿಂದ ನೀವು ನೋಡಿದಿರ, ಬ್ಲಾಕ್ ಆಫ್ ಅಸೆಟ್ಸ್ ಅಲ್ಲಿ ನೋಡಿದ್ರಾ? ಇದೆಲ್ಲ ಬುಕ್ಸ್ ಅಂಡ್ ಆನ್ಯುವಲ್ ಪಬ್ಲಿಕೇಶನ್ ಇದೆಯಲ್ವಾ, ನೋಡಿದ್ರಾ? ತೆಗಿದೆ ಟೇಬಲ್. ಏನಿದೆ ಅದರಲ್ಲಿ? ಏನುಂಟು?